ನಾಳೆ ಹೈಕಮಾಂಡ್ ಜೊತೆಗೆ ಸಿಎಂ ಡಿಸಿಎಂ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ನಾಳೆ ಬಹಳ ಇಂಪಾರ್ಟೆಂಟ್ ಬೆಳವಣಿಗೆ ಆಗುವ ನಿರೀಕ್ಷೆ. ಪ್ರತ್ಯೇಕವಾಗಿ ತಮ್ಮ ವಾದವನ್ನ ಮಂಡಿಸುವುದಕ್ಕೆ ಇಬ್ಬರು ನಾಯಕರುಗಳು ಸಜ್ಜಾಗಿದ್ದಾರೆ, ಸಿಎಂ ಮತ್ತು ಡಿಸಿಎಂ. ರಾಜ್ಯ ಕಾಂಗ್ರೆಸ್ನ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ. ರಾಹುಲ್ ಗಾಂಧಿ ಭೇಟಿಗೆ ಅವಕಾಶವನ್ನ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬದಲಾವಣೆ ಕೂಗಿನ ಬಗ್ಗೆ ಅಸಮಾಧಾನವನ್ನ ಹೊರಗೆ ಹಾಕ್ತಾರೆ ಸಿಎಂ. ಇದೇ ವೇಳೆ ಸಿಎಂ ಡಿಸಿಎಂ ಜೊತೆ ಚರ್ಚಿಸಲಿರುವಂತ ಸುರ್ಜೇವಾಲಾ ಶಾಸಕರ ಜೊತೆಗಿನ 1-to-1 ಸಭೆಯ ಬಗ್ಗೆ ಸುರ್ಜೇವಾಲಾ ಕೂಡ ಸಭೆ ಮಾಡ್ತಾರೆ. ಸಚಿವರ ಕಾರ್ಯವೈಖರಿ, ಕ್ಷೇತ್ರದ ಸಮಸ್ಯೆ, ಅನುದಾನ ಸೇರಿದಂತೆ ಶಾಸಕರ ಸಮಸ್ಯೆಗಳ ಬಗ್ಗೆ ಚರ್ಚಿಸಲಿದ್ದಾರೆ ಸುರ್ಜೇವಾಲಾ. ನೋಡಿ, ಇವತ್ತು ಕೇಂದ್ರದ ಸಚಿವರುಗಳನ್ನ, ನಾಯಕರುಗಳನ್ನ ಭೇಟಿಯಾಗಿ ಯೋಜನೆಗಳ ಕುರಿತು, ಅಭಿವೃದ್ಧಿಗಳ ಕುರಿತು ಮಾತಾಡ್ತಾರೆ. ಬಟ್ ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ನಾಳೆ ಸಾಕಷ್ಟು ರೀತಿಯಾದಂಥ ಮಹತ್ವದ ಸಭೆಗಳಾಗ್ಬೋದು, ಚರ್ಚೆಗಳಾಗ್ಬೋದು. ಸಿಎಂಗೆ ಇಲ್ಲೊಂದು ಕಡೆಯಲ್ಲಿ ಅಸಮಾಧಾನ, ಬೇಸರ ಉಂಟಾಗಿದೆ. ಯಾಕಂದರೆ ಪದೇ ಪದೇ ಸಿಎಂ ಬದಲಾಗಬೇಕು, ನಾಯಕತ್ವ ಬದಲಾಗಬೇಕು ಅಂತ ಕೆಲವರು ಸ್ಟೇಟ್ಮೆಂಟ್ ಕೊಡ್ತಾ ಇರೋದ್ರಿಂದ ಈವನ್ ಡಿ ಸಿ ಎಂಗೂ ಒಂದಷ್ಟು ಅಸಮಾಧಾನ ಆಗಿದೆ. ಸಿಎಂ ಬದಲಾವಣೆ ಅಂತ ಬಂದಿದ ತಕ್ಷಣ ಸಿಎಂ ಆಪ್ತರು ಅಥವಾ ಸಿಎಂ ಬಣದಲ್ಲಿರೋರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಂತಾರೆ ಅಥವಾ ಮತ್ತೊಂದು ಅಂತ ಹೇಳ್ತಾರೆ. ಸೊ ಅದು ಡಿ ಸಿ ಎಂಗೂ ಕೂಡ ಒಂದು ಸ್ವಲ್ಪ ಇರಿಸು ಮುರುಸು ಆಗಿದೆ. ಹಾಗಾಗಿ ತಮ್ಮ ಅಸಮಾಧಾನ, ತಮ್ಮ ಬೇಸರ, ಬೇಡಿಕೆ, ಬದಲಾವಣೆಯ ಬಗ್ಗೆ ಮಾತಾಡ್ಬೋದು. ಹೈಕಮಾಂಡ್ ಮುಂದೆ ಹೀಗೀಗ ಆಗ್ತಾ ಇದೆ, ರಾಜ್ಯ ರಾಜಕಾರಣದಲ್ಲಿ ಇದು ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ, ಡ್ಯಾಮೇಜ್ ಆಗ್ತಾ ಇದೆ, ಇದನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ, ಅವ್ರ ಬಣದವ್ರಿಗೆ ಹೇಳಿ, ಇವ್ರ ಬಣದವ್ರಿಗೆ ಹೇಳಿ, ಈ ಥರ ತಮ್ಮದೇ ಸಮಸ್ಯೆಗಳನ್ನು ಹೇಳ್ಕೊಳ್ಬೋದು. ಹೈಕಮಾಂಡ್ ನಾಯಕರುಗಳು ಕೂಡ ಯಾರಾದರೂ ಪರಿಹಾರವನ್ನು ನೀಡುವಂಥ ನಿಟ್ಟಿನಲ್ಲಿ ಮಾತಾಡಬಹುದು. ಇನ್ನೊಂದು, ಸುರ್ಜೇವಾಲಾ ಅವರು ಎರಡನೇ ಹಂತದಲ್ಲೂ ಕೂಡ ಕೆಲವು ಶಾಸಕರನ್ನ ಕರೆಸಿ ಮಾತಾಡಿದ್ದಾರೆ, ಕೆಲವು ಸಚಿವರ ಜೊತೆಗೆ ಮಾತಾಡಿದ್ದಾರೆ. ಆ ಸಂದರ್ಭದಲ್ಲಿ ಶಾಸಕರುಗಳು ಸಚಿವರ ವಿರುದ್ಧ ತಿರುಗಿ ಬಿದ್ದಿರೋದು ಗೊತ್ತಾಗಿದೆ. ಲಿಖಿತ ರೂಪದಲ್ಲಿ ನಿಮ್ಮ ಸಮಸ್ಯೆಯನ್ನು ಬರ್ಕೊಡಿ ಅಂತ ಹೇಳಿದ್ದಾರೆ. ಸೊ ಆ ಸಮಸ್ಯೆಗಳನ್ನ ಹೈಕಮಾಂಡ್ ನಾಯಕರ ಮುಂದೆ, ಸಿಎಂ ಡಿಸಿಎಂ ಮುಂದೆ ಪ್ರಸ್ತಾಪಿಸ್ಬೋದು. ನೋಡಿ, ಅನುದಾನನೇ ಕೊಟ್ಟಿಲ್ವಂತೆ, ಶಾಸಕರುಗಳಿಗೆ ಗೌರವ ಸಿಗ್ತಾ ಇಲ್ವಂತೆ, ಸಚಿವರುಗಳ ವರ್ತನೆ ಸರಿ ಇಲ್ವಂತೆ. ಸೊ ಈ ಎಲ್ಲ ವಿಚಾರವನ್ನ ಲಿಖಿತ ರೂಪದಲ್ಲಿ ಶಾಸಕರುಗಳು ನೀಡೋದ್ರಿಂದ ಎಲ್ಲವನ್ನ ಮುಂದಿಟ್ಟುಕೊಂಡು ಪ್ರಶ್ನಿಸಬಹುದು ಅಥವಾ ಈ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳಿ ಅಂತ ಬುದ್ಧಿ ಮಾತನ್ನಾದ್ರೂ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಇನ್ನೂ ಕೆಲವೊಂದಷ್ಟು ನಿರ್ಧಾರವನ್ನು ತೆಗೆದುಕೊಳ್ಬಹುದು. ಆ ನಿರ್ಧಾರಗಳು ಏನಿರುತ್ತೆ, ಹೇಗಿರುತ್ತೆ ಅನ್ನೋದು ಪ್ರಶ್ನೆ. ಹಾಗಾಗಿ ಕಾಂಗ್ರೆಸ್ ಒಳಗಿನ ಈ ಡೆವಲಪ್ಮೆಂಟ್ ಇದೆಯಲ್ಲ, ಇದು ಸಹಜವಾಗಿಯೇ ಬಹಳ ಪ್ರಶ್ನೆಯನ್ನ ಹುಟ್ಟಾಕ್ತಾ ಇದೆ. ಸಿಎಂ ಮತ್ತು ಡಿಸಿಎಂ ಇಬ್ಬರೂ ಹೈಕಮಾಂಡ್ ನಾಯಕರ ಮುಂದೆ ಇರೋದು. ಸುರ್ಜೇವಾಲಾ ಅವರು ಕೂಡ ಇದೇ ಸಂದರ್ಭದಲ್ಲಿ ರಾಜ್ಯದ ಶಾಸಕರುಗಳ ಅಸಮಾಧಾನ, ಬೆಳವಣಿಗೆ, ಇದೆಲ್ಲದ್ರ ಬಗ್ಗೆ ಹೈಕಮಾಂಡ್ ಮುಂದೆ ಪ್ರಸ್ತಾಪಿಸೋದು. ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೇಳಿದ್ರು ಕೆಲ ನಾಯಕರುಗಳು ಮಾಧ್ಯಮಗಳ ಮುಂದೆ ಮಾತಾಡ್ತಾ ಇದ್ದಾರೆ. ಇನ್ನು ಕೆಲವು ನಾಯಕರುಗಳು ಮಾತಾಡ್ತಾ ಇದ್ರು ಅವ್ರನ್ನ ಸುಮ್ಮನೆ ಇರಿ ಅಂತ ಹೇಳುವಂಥ ಕೆಲಸವನ್ನು ಯಾರೂ ಮಾಡ್ತಾ ಇಲ್ಲ. ಪಕ್ಷದಲ್ಲಿ ಒಂದು ಶಿಸ್ತು ಅನ್ನೋದು ಇಲ್ಲವೇ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಇನ್ನು ಕೆಲವರಿಗೆ ನಾಯಕತ್ವದೇ ಚಿಂತೆ ಆದರೆ ಇನ್ನು ಕೆಲವರಿಗೆ ತಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋದು ಬೇಸರ ಇದೆ. ಅನುದಾನ ಕೊಡಿ ಅಂತಂದ್ರೆ ಕೊಡ್ತಾ ಇಲ್ಲ ಅನ್ನೋ ಅಸಮಾಧಾನ ಇದೆ. ಇನ್ನು ಕೆಲವರಿಗೆ ಈ ಉಸ್ತುವಾರಿ ಸಚಿವರುಗಳ ಮೇಲೇನೆ ಅಸಮಾಧಾನ ಇದೆ. ನಾವು ಹೇಳಿದ್ ಕೇಳಲ್ಲ, ಅಧಿಕಾರಿಗಳು ಹೇಳ್ದಂಗೆ ಕೇಳ್ತಾರೆ, ನಮ್ಮ ಕ್ಷೇತ್ರಕ್ಕೆ ಬನ್ನಿ ಅಂದರೆ ಬರಲ್ಲ, ಬಗೆಹರಿಸ್ಕೊಡಿ ಸಮಸ್ಯೆನ ಅಂದರೆ ಬಗೆಹರಿಸಲ್ಲ, ಫೋನ್ ಮಾಡಿದ್ರೆ ಎತ್ತಲ್ಲ, ಪತ್ರ ಬರೆದ್ರೆ ರಿಪ್ಲೈ ಮಾಡಲ್ಲ, ಕ್ಷೇತ್ರಕ್ಕೆ ಬಂದರೂ ನಮ್ಮನ್ನು ಭೇಟಿ ಆಗಲ್ಲ. ಈ ಥರದ್ದೆಲ್ಲ ಬೇಸರಗಳಿಗಿದೆ. ಹಾಗಾಗಿ ಯಾವುದಾದ್ರೂ ಸಚಿವರಿಗೆ ಕ್ಲಾಸ್ ತೆಗೆದುಕೊಳ್ತಾರಾ, ಅದು ಕೂಡ ಪ್ರಶ್ನೆ. ಈಗಾಗಲೇ ಹೈಕಮಾಂಡ್ ನಾಯಕರು ಸಚಿವರುಗಳ ರಿಪೋರ್ಟ್ ಕಾರ್ಡ್ ಕೇಳಿದ್ರು. ನೀವು ಅದು ಏನೇನು ಕೆಲಸ ಮಾಡಿದ್ದೀರಾ, ಎಷ್ಟೆಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೀರಾ, ಎಷ್ಟೆಷ್ಟು ಅನುದಾನ ಬಿಡುಗಡೆ ಮಾಡಿದ್ದೀರಾ, ಆ ರಿಪೋರ್ಟ್ ಕಾರ್ಡನ್ನು ಕಳಿಸಿ ಅಂತ. ಸೊ ಹಾಗಾಗಿ ನಾಯಕರುಗಳ ಕೈಯಲ್ಲಿ ರಿಪೋರ್ಟ್ ಕಾರ್ಡ್ ಬೇರೆ ಇದೆ. ಇಲ್ಲಿ ಶಾಸಕರುಗಳು ಕೊಟ್ಟಂಥ ದೂರು ಅದು ಹೆಂಗೂ ಲಿಖಿತ ರೂಪದಲ್ಲೇ ಇರುತ್ತೆ. ಆ ದೂರಿಗೂ ಸಚಿವರು ಕೊಟ್ಟಂಥ ರಿಪೋರ್ಟ್ ಕಾರ್ಡಿಗೂ ತಾಳೆ ಮಾಡಿ ನೋಡ್ತಾರೆ. ಒಂದಕ್ಕೊಂದು ಸಂಬಂಧವೇ ಇಲ್ಲ ಅಂತಂದ್ರೆ ಸುಳ್ಳು ಹೇಳಿದ್ದಾರೆ ಅಂತ ಕೂಡ ಗೊತ್ತಾಗತ್ತೆ. ಸೊ ಹಾಗಾಗಿ ಕಾಂಗ್ರೆಸ್ನಲ್ಲಿನ ಈ ಬೆಳವಣಿಗೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಉಸ್ತುವಾರಿಯವರು ರಾಜ್ಯದಲ್ಲಿದ್ದಾರೆ, ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ಹೋಗ್ತಾ ಇರೋದು. ಸೊ ಏನೆಲ್ಲ ಡೆವಲಪ್ಮೆಂಟ್ ಆಗ್ಬಹುದು, ಎಷ್ಟು ಹೈ ವೋಲ್ಟೇಜ್ ಮೀಟಿಂಗ್ಸ್ಗಳು ನಡೀಬಹುದು ಅಂತ ಸ್ವಾಮಿ? ಸಂಗೀತಾ ನೀತಿ, ಇವತ್ತು ಸಿಎಂ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸ ಕೈಗೊಳ್ತಾ ಇದ್ದಾರೆ. ಪ್ರಮುಖವಾಗಿ ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದು ಮಹತ್ವದ ಒಂದು ವಿಚಾರ ಆಗಿರುವಂತದ್ದು.
ಈಗಾಗಲೇ ಸಿಎಂ ಸ್ಥಾನ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಶಾಸಕರ ಅಸಮಾಧಾನಗಳು ಹೆಚ್ಚಾಗ್ತಾ ಇದೆ, ಮತ್ತೊಂದು ಕಡೆ ಸಚಿವರ ಕಾರ್ಯವೈಖರಿ ವಿರುದ್ಧ ಹಾಗೂ ಅಧಿಕಾರಿ ವರ್ಗಗಳ ವಿರುದ್ಧ ಕೂಡ ಶಾಸಕರು ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಈ ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕುವಂತ ಕೆಲಸ ಒಂದು ಕಡೆ ಹೈಕಮಾಂಡ್ ಮಾಡ್ತಾ ಇದೆ, ಮತ್ತೊಂದು ಕಡೆ ಇವತ್ತು ನಾಳೆ ಸಿಎಂ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒಂದಿಷ್ಟು ರಾಜ್ಯದ ಪ್ರಸ್ತುತ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಈಗಾಗಲೇ ಸತತ ಕಳೆದ ವಾರ ಕೂಡ ಶಾಸಕರ 1-to-1 ಸಭೆ ಮಾಡಿ ಸುರ್ಜೇವಾಲಾ ಅವರು ಮಾಹಿತಿಯನ್ನ ಪಡಿತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ಅದೇ ರೀತಿ ಮತ್ತೆ ಉಳಿದಂತ ಶಾಸಕರ ಒಂದು 1-to-1 ಮೀಟಿಂಗ್ ಮಾಡಿ ಅವರ ಒಂದು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಆರೋಪಗಳೇನು, ಕ್ಷೇತ್ರದ ಸಮಸ್ಯೆಗಳೇನು, ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ಅನುದಾನಗಳಿಗೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಒಂದು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಒಂದು ಮಾಹಿತಿಯನ್ನ ಪಡಿತಾ ಇದ್ದಾರೆ. ಜೊತೆಗೆ ಈಗ ಯಾರ್ಯಾರು ಸಚಿವರ ಕಾರ್ಯವೈಖರಿಯನ್ನ ಅಸಮಾಧಾನವನ್ನ ಹೊರಹಾಕಿದ್ರು ಅಂತಹ ಸಚಿವರ ಒಂದು ಸಭೆ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಇದೆಲ್ಲವನ್ನ ಪರಿಗಣಿಸಿ ದೆಹಲಿಗೆ ಹೋದ ಬಳಿಕ ಅಲ್ಲಿ ನಾಳೆ ಸಿಎಂ ಸೇರಿದಂತೆ ಡಿಸಿಎಂ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾದಂತ ಸುರ್ಜೇವಾಲಾ ಅವರು ಸೇರಿ ಹೈಕಮಾಂಡ್ ನಾಯಕರು ಎಲ್ಲರೂ ಕೂಡ ಸೇರಿ ಚರ್ಚೆ ಮಾಡುವ ಸಾಧ್ಯತೆಗಳಿದೆ. ಯಾಕೆಂದ್ರೆ ಈಗಾಗ್ಲೇ ಸ್ವಪಕ್ಷದ ನಾಯಕರ ಅಸಮಾಧಾನಗಳಿಗೆ ವಿಪಕ್ಷಗಳಿಗೆ ದೊಡ್ಡ ಒಂದು ಆಹಾರವಾಗಿ ಸಿಕ್ಕಿರುವಂತದ್ದು. ಹಾಗಾಗಿ ಎಲ್ಲದಕ್ಕೂ ಬ್ರೇಕ್ ಹಾಕ್ಬೇಕು. ಬ್ರೇಕ್ ಹಾಕದ ಬಳಿಕ ಶಾಸಕರ ಒಂದು ಅಸಮಾಧಾನ ಏನಿದೆ, ಅಸಮಾಧಾನಕ್ಕೆ ಸಂಬಂಧಪಟ್ಟಂತೆ ಅನುದಾನ ವಿಚಾರ ಆಗ್ಬೋದು ಅಥವಾ ಸಚಿವರ ಕಾರ್ಯವೈಖರಿಗಳ ವಿಚಾರ ಆಗ್ಬೋದು, ಎಲ್ಲದನ್ನು ಕೂಡ ಶಮನ ಮಾಡುವಂತ ಒಂದು ಕೆಲಸಕ್ಕೆ ಹೈಕಮಾಂಡ್ ನಾಯಕರು ಮುಂದಾಗ್ತಾ ಇರುವಂತದ್ದು. ಈ ಬಗ್ಗೆ ಸ್ವತಃ ಸಿಎಂ ಹಾಗೂ ಡಿಸಿಎಂ ಜೊತೆ ಸೇರಿ ಹೈಕಮಾಂಡ್ ನಾಯಕರು ಸಭೆಯನ್ನ ನಡೆಸಿ ಅದಕ್ಕೆ ಯಾವ ರೀತಿ ಒಂದು ಸಮಸ್ಯೆಗಳಿಗೆ ಬಗೆಹರಿಸ್ತಾರೆ, ಯಾವ ರೀತಿ ಒಂದು ಅಸಮಾಧಾನಕ್ಕೆ ಫುಲ್ ಸ್ಟಾಪ್ ಆಗ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ನೀತಿ. ಥ್ಯಾಂಕ್ ಯು ಸ್ವಾಮಿ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.